ಗುಡ್ ಮಾರ್ನಿಂಗ್ ಗಾಯ್ಸ್. ಟ್ಯೂಸ್ಡೇ ಇವತ್ತು. ಟೈಮ್ ಇವಾಗ 9:30 ಆಗಿದೆ. ಆ್ಯಕ್ಚುಲಿ ಬೆಳಗ್ಗೆ ಟೈಮು ಬೇಗ ಹೋಗಿ ಲಾಗಿನ್ ಮಾಡಿದ್ರೆ ಆರ್ಡರ್ಸ್ ಇರುತ್ತೆ. ಬಟ್ ಡೈಲಿ ಬರೋದೇ ಲೇಟ್ ಆಗ್ತಿದೆಯಲ್ಲ, ಬಾಡಿಗೆ ಅಂತೂ ರೆಸ್ಟ್ ಬೇಕೇ ಬೇಕು. ಅದು ಮಸ್ಟ್ ಆ್ಯಂಡ್ ಶುಡ್. ಏನಕ್ಕಂದರೆ ಇದು ಫಿಸಿಕಲಿ ಹಾರ್ಡ್ ವರ್ಕ್ ಅಲ್ವಾ. ರೆಸ್ಟ್ ಮಾಡಿಲ್ಲ ಅಂದರೆ ಸುಮ್ಮನೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಹೆಲ್ತ್ ಇಸ್ ವೆಲ್ತ್ ಅಂತಾರಲ್ಲ, ಹಂಗೆ ನಿದ್ದೆ ಮಾಡಿಲ್ಲ ಅಂದರೆ ಹೆಲ್ತ್ ಹಾಳೋಗುತ್ತೆ. ಹೆಲ್ತ್ ಹಾಳೋದ್ರೆ ಡ್ಯೂಟಿ ಮಾಡೋಕ್ಕಾಗಲ್ಲ. ಡ್ಯೂಟಿ ಮಾಡಿಲ್ಲ ಅಂದರೆ ಫೈನಾನ್ಷಿಯಲ್ ಹೆಲ್ತ್ ಹಾಳಾಗುತ್ತೆ. ಸೊ ರೆಸ್ಟ್ ಮಾಡೋದೇ ಬೆಸ್ಟು. ಶೇಟ ಒಂದು ಚಾಯು. ಫಸ್ಟ್ ಆರ್ಡರ್ ಬಂದಿದೆ ಗೈಸ್. ಟೈಮ್ ಬಂದು ಎಕ್ಸಾಕ್ಟ್ಲಿ 10 ಗಂಟೆ. ಫಸ್ಟ್ ಆರ್ಡರ್ ಇಟ್ಟಿಗೆ ಗೂಡು. ಓಕೆ, ಕ್ಯಾಶ್ ಆನ್ ಡೆಲಿವರಿ ಇದೆ. 730 ರೂಪಾಯಿ. ಫಾಸ್ಟಾಗಿ ಡೆಲಿವರಿ ಮಾಡೋಣ ಇವತ್ತು. ಅಟ್ಲೀಸ್ಟ್ 3 ಸ್ಲ್ಯಾಬ್ ಆದರೂ ಕಂಪ್ಲೀಟ್ ಮಾಡಬೇಕು. ಹಂಗೆ ತಗೋತೀರಾ? 7:30 ನೋಡಿ. ಥ್ಯಾಂಕ್ ಯು ಮೇಡಮ್. उधर ही एक इडली वाला जबरदस्त इडली बनाता चटनी इसकी मांग का है कितना पता ಹೆಂಗೆ ಮಾತಾಡ್ತಾರೆ ನೋಡಿ. इसकी माँ का रे ये क्या लैंग्वेज आप बात कर इन सो इन्हें. ಥ್ಯಾಂಕ್ ಯು ಬೈ. ಅಷ್ಟು ಥ್ಯಾಂಕ್ ಯು ಹೇಳ್ಬಿಟ್ರೆ ಸಾಕು ಗುರು. ಎಷ್ಟೇ ಕಷ್ಟ ಇರಲಿ, ಅದು ಹೆಂಗೆ ಬಂದಿರಲಿ, ಎಷ್ಟು ತೂಕ ಎತ್ಕೊಂಡು ಬಂದಿರಲಿ, ಎಷ್ಟು ಮೆಟ್ಲು ಎತ್ಕೊಂಡು ಬಂದಿರಲಿ, ಜಸ್ಟ್ ಕಸ್ಟಮರ್ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ರೆ ಎಲ್ಲ ಮುಗ್ದೋಗ್ಬಿಡುತ್ತೆ. ಒಂದು ರಿಟರ್ನ್ ಆರ್ಡ್ರ್ ಬಂದಿದೆ ಗೈಸ್. ಗೆಸ್ ಮಾಡಿ ಯಾರ್ದು ಅಂತ. ನಿನ್ನೆ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿನ್ನೆ ವ್ಲಾಗಲ್ಲಿ ಒಬ್ಬರು ಮಾಪ್ ಆರ್ಡ್ರ್ ಮಾಡಿ ಕ್ಯಾನ್ಸಲ್ ಮಾಡಿ ರಿಟರ್ನ್ ಕಳಿಸಿದ್ರಲ್ಲ, ಅವ್ರದ್ದೇ ರಿಟರ್ನ್ ಆರ್ಡ್ರು. ಬನ್ನಿ ಅದೇನು ರಿಟರ್ನ್ ಹಾಕಿದ್ದಾರೆ ನೋಡೋಣ. ಏನು ಪ್ರಾಬ್ಲಮ್ ಇದೆ ಪ್ರಾಡಕ್ಟಲ್ಲಿ, ಕಲರ್ ಚೆನ್ನಾಗಿಲ್ವಾ, ಏನು ಪ್ರಾಬ್ಲಮ್ ಇದೆ ನೋಡೋಣ. ಮೇ ಬಿ ಸಿಲಿ ರೀಸನ್ನೇ ಕೊಡೋದು ಯಾವಾಗಲೂ ಅವರು. ಸ್ವಿಗ್ಗಿಯಿಂದ ರಿಟರ್ನ್ ಆರ್ಡ್ರ್ ಇತ್ತು. ಏನಾಗಿದೆ ಸರ್? ಅಲ್ಲೊಂದು ಸ್ವಲ್ಪ ಡ್ಯಾಮೇಜ್ ಆಗಿರಂಗಿದೆ. ಎಲ್ಲ ಹೇಳಾಯ್ತು ನಾನು. ನೋಡಿ ಇಲ್ಲ ನೋಡಿ ಇದಾ ನೋಡಿ. ಇವತ್ತು ಇದೇ ರಿಟರ್ನ್ ಆರ್ಡ್ರು ಮತ್ತೆ ಬುಕ್ ಮಾಡಿದ್ದಾರೆ ಇವರು. ಬುಕ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಹಾಕೋರೆ. ಏನು ರೀಸನ್ನು ಅಂದರೆ ನೋಡಿ, ಇದು ಡ್ಯಾಮೇಜ್ ಆಗಿದೆ ಅಂತಿದು. ಇಲ್ಲ, ಇದು ಆ್ಯಕ್ಚುಲಿ ಒಳಗಡೆಯಿಂದ ಇದೇ ಬಂದಿರೋದು ರಿಟರ್ನು. ಇದು ಡ್ಯಾಮೇಜ್ ಅಂತೆ. ಕಸ್ಟಮರ್ ಇದೇ ಪ್ರಾಬ್ಲಮ್ಮು, ಬರೀ ಇದೇ ಕೆಲಸ ಇರೋದು. ಏನು ಮಾಡ್ತಾರೆ ಮನೇಲಿ, ಏನು ಬೋರ್ ಆಗುತ್ತೆ ಅನಿಸುತ್ತೆ, ಮಾಡ್ತಾ ಇರ್ತಾರೆ. ಮತ್ತೆ ಅದೇ ಆರ್ಡ್ರು ಅದೇ ಬುಕ್ ಮಾಡೋರೆ. ಏನು ಮಾಡೋಕ್ಕಾಗಲ್ಲ. ಫೋಟೋ ತೊಗೋಬೇಕಿದನ್ನು. ನಮಗೇನಾಗಬೇಕು, ರಿಟರ್ನ್ ಆರ್ಡ್ರಿಗೆ ಆ್ಯಕ್ಚುಲಿ ದುಡ್ಡು ಬರುತ್ತೆ. ಸೊ ನೋ ಪ್ರಾಬ್ಲಮ್. ತೊಗೊಬಂದು ಕ್ಯಾನ್ಸಲ್ ಆದರೆ ಅದಕ್ಕೆ ಏನೂ ಬರೋಲ್ಲ. ಬಟ್ ಯಾರೋ ಒಂದು ತೊಗೊಂಡು ಕೊಟ್ಬಿಟ್ಟು ಹೋಗಿದ್ದಾನೆ, ಅದನ್ನು ನಾನು ರಿಟರ್ನ್ ತೊಗೊಂಡು ಹೋಗ್ತಾ ಇದ್ದೀನಿ. ಸುಮ್ಮನೆ ವಿಡಿಯೋ ಮಾಡಲ್ಲ ನಾವು. ಈ ಥರ ಕಸ್ಟಮರ್ ಇದ್ದೇ ಇರ್ತಾರೆ. ಅದು ಮಾಡ್ತಿದ್ದೀನಿ ಅಂದರೆ ನೀವು ನಮ್ಮ ಸ್ಟೋರಲ್ಲಿ ಈ ಕಸ್ಟಮರು ಎಲ್ಲ ಹುಡುಗರಿಗೂ ಗೊತ್ತು. ಏನಕ್ಕೆ ಅಂದರೆ ಎಲ್ಲರಿಗೂ ಬಿದ್ದಿದೆ ಆರ್ಡ್ರು, ಎಲ್ಲರದು ಇದೇ ಪ್ರಾಬ್ಲಮ್ಮು. ಯಾವಾಗಲೂ ರೂಡ್ ಬಿಹೇವಿಯರು ಬರೀ ಇದೇ ಇವ್ರದ್ದು. 100 ಕಸ್ಟಮರಲ್ಲಿ 1 ಕಸ್ಟಮರ್ ಆದರೂ ಈ ಥರ ಇದ್ದೇ ಇರ್ತಾರೆ. ರಿಟರ್ನ್ ಆರ್ಡ್ರ್ ಬಿದ್ದಿತ್ತು, ಯಾರ್ದು ಗೆಸ್ ಮಾಡಿ. ರಿಟರ್ನ್ ಆರ್ಡರ್? ಹಾಂ, ಮಾಪು. ಮತ್ತೆ ಬುಕ್ ಮಾಡ್ಬಿಟ್ಟು ರಿಟರ್ನ್ ಹಾಕೋನೆ. ಯಾವ ಕಲರ್ ಇತ್ತು? ಅದೇ ಕಲರು, ಅದೇ ಮಾಪು. ಡೆಲಿವರಿ ತಗೊಂಡು ಮತ್ತೆ ರಿಟರ್ನ್ ಹಾಕೋನೆ. ಡ್ಯಾಮೇಜ್ ಆಗೈತೆ ಅಂತ ಹಾಕಿರೋದು. ಇವಾಗ ಏನು ಡ್ಯಾಮೇಜ್ ಆಗಿಲ್ಲ ಅಲ್ಲಿ. 4ನೇ ಆರ್ಡರು ವಿದ್ಯಾರಣ್ಯಪುರಂಗೆ. 5ನೇ ಆರ್ಡರ್ ಬಂದಿದೆ. ಟೈಮ್ ಬಂದು 11:50, ಆಲ್ಮೋಸ್ಟ್ 12 ಆಗ್ತಾಯಿದೆ. ಸ್ವಿಗ್ಗಿಯಿಂದ ಸರ್. ಸರ್ ಇವು ಆರ್ಡ್ರ್ ಮಾಡೋ ಒಂದು 10 ಮಿನಿಟ್ಸು ಆಗಿಲ್ವಲ್ಲ ಸರ್? ಯಾರು ಕಲೆಕ್ಟ್ ಮಾಡಲ್ವಾ ಇಲ್ಲಿ ಸರ್? ಇಲ್ಲಿ ಯಾರು ಕಲೆಕ್ಟ್ ಮಾಡಲ್ವಾ ಆಫೀಸ್ ಹತ್ರ?
ಹಿಂಗೆ ಸರ್ ಇವಾಗ 10 ಮಾಡಿ ಆರ್ಡ್ರ್ ಮಾಡಿ 10 ಮಿನಿಟ್ಸು ಆಗಿಲ್ಲ, ಆಗಲೇ ಕ್ಯಾನ್ಸಲ್ ಮಾಡಿ ಅಂತಿದ್ದೀರಾ. ಆಪ್ಷನ್ ಇದೆ ಸರ್, ನಮಗೆಷ್ಟು ಲಾಸ್ ಹೇಳಿ ಇವಾಗ? ಟೈಮು, ಎನರ್ಜಿ, ಪೆಟ್ರೋಲು ಎಷ್ಟು ವೇಸ್ಟ್ ಹೇಳಿ? 10 ಮಿನಿಟ್ಸಲ್ಲೇ ಹಿಂಗೆ ಡಿಸಿಷನ್ ಚೇಂಜ್ ಮಾಡಿದ್ರೆ ನೀವು. ಆರ್ಡ್ರ್ ಮಾಡಿ 10 ಮಿನಿಟ್ಸ್ ಕೂಡ ಆಗಿಲ್ಲ, ಕಸ್ಟಮರ್ ಲೊಕೇಶನ್ ಹತ್ರ ಹೋದರೆ ಕ್ಯಾನ್ಸಲ್ ಮಾಡಿ ನಾನು ಆಚೆ ಬಂದ್ಬಿಟ್ಟಿದ್ದೀನಿ ಅಂತ ರೀಸನ್ ಹೇಳ್ತಿದ್ದಾರೆ. ಏನು ಸಿಲ್ಲಿ ರೀಸನ್ ಇದೆಲ್ಲ? ನಮಗೆ ಎಷ್ಟು ಲಾಸ್ ಗೊತ್ತಾ ಇದರಲ್ಲಿ? ಆರ್ಡ್ರ್ ಬರೋಲ್ಲ, ಅಮೌಂಟ್ ಬರೋಲ್ಲ ಇದಕ್ಕೆ. ಅವ್ರಿಗೇನು ಆರಾಮಾಗಿ ಮಾಡ್ತಾರೆ ಕ್ಯಾನ್ಸಲ್ಲು. कस्टमर ऑर्डर कैंसिल करने के लिए बोल रहे हैं सर मैडम. ठीक है, ಕಸ್ಟಮರ್ ಸಪೋರ್ಟ್ ಕನ್ನಡದಲ್ಲಿ ಅವೈಲಬಲ್ ಇಲ್ಲ ಅಂದರೆ ಹಿಂದಿ ಅವ್ರಿಗೆ ಕನೆಕ್ಟ್ ಮಾಡ್ತಾರೆ. ಸೊ ಹಿಂದಿ ಸ್ವಲ್ಪ ಗೊತ್ತಿದ್ರೆ ಓಕೆ. ಅದು ಆರ್ಡ್ರ್ ಕ್ಯಾನ್ಸಲ್ ಆದಮೇಲೆ ಇನ್ನೊಂದು ಆರ್ಡ್ರ್ ಬಂದಿದೆ, 5ನೇ ಆರ್ಡ್ರ್ ಇದು, ಕೊಟ್ಬಿಟ್ಟು ಬರೋಣ. ಒಳಗಿಟ್ಲಾ? ಓಕೆ, ಥ್ಯಾಂಕ್ ಯು ಮೇಡಮ್. ಈ ಥರ ವಯಸ್ಸಾದವ್ರಿಗೆ ಆಚೆ ಬರೋಕ್ಕಾಗಲ್ವಲ್ಲ, ಆ ಥರ ಇದ್ದವ್ರಿಗೆ ತೊಗೊಂಡೋಗಿ ಡೆಲಿವರಿ ಕೊಟ್ಟಾಗ ಎಷ್ಟೇ ಫ್ಲೋರು, ಒಂದು 3-4 ಫ್ಲೋರ್ ಮೇಲೆ ಹತ್ಕೊಂಡೋಗಿ ಕೊಟ್ರು ಆ್ಯಕ್ಚುಲಿ ನಮಗೇನು ಬೇಜಾರಾಗಲ್ಲ. ನಾಯಿ ನೋಡಿ ಹೆಂಗಿದೆ, ಯಾವುದಿದು ರ್ಯಾಟ್ ವೀಲರಾ? ಥ್ಯಾಂಕ್ ಯು ಮೇಡಮ್. 6ನೇ ಆರ್ಡರು ಡೆಲಿವರಿ ಮಾಡ್ಬಿಟ್ಟು ಬಂದೆ, ಟೈಮ್ ಬಂದು 1:15 ಆಗಿದೆ. ಇವತ್ತು ಊಟಕ್ಕೆ ಮನೆಗೆ ಹೋಗಲ್ಲ, ಹೋಟೆಲ್ಗೆ ಹೋಗ್ತೀನಿ. ಈ ಹೋಟೆಲು ಒಂದು ಸ್ವಲ್ಪ ಅಂಡರ್ ರೇಟೆಡ್ ಥರ, ನಾವೆಲ್ಲ ಹೋಗೋದು ಈ ಥರ ಹೋಟ್ಲುಗಳಿಗೆ, ಚೀಪ್ ಆ್ಯಂಡ್ ಬೆಸ್ಟು, ಟೇಸ್ಟ್ ಸಖತ್ತಾಗಿರುತ್ತೆ, ಹೈಜೀನಾಗಿರುತ್ತೆ, ಆ ಥರ ಪ್ಲೇಸ್ಗಳಿಗೆ ಹೋಗೋದು. ಆ ಥರದ್ದೇ ಒಂದು ಹೋಟ್ಲು ಇವತ್ತು ನಾನು ಹೋಗ್ತಿರೋದು. ಈ ಹೋಟೆಲು ಜಯನಗರ ಮೇನ್ ರೋಡು ರೈಲ್ವೆ ಗೇಟ್ ಹತ್ರ ಬರೋದು. ಇಲ್ಲೇ ಇದೆ ಹೋಟೆಲ್, ತೋರಿಸ್ತೀನಿ ಇದು. ಹೋಟೆಲು ಚಾಮುಂಡೇಶ್ವರಿ ಮೆಸ್ ಅಂತ. ಇಲ್ಲಿ ಆ್ಯಕ್ಚುಲಿ ಊಟ ಚೆನ್ನಾಗಿರುತ್ತೆ, ನಾನ್ ವೆಜ್ ಹೋಟೆಲ್ ಇದು. ಪ್ರೈಸು ಕಮ್ಮಿ ಇರುತ್ತೆ, ಆಲ್ಮೋಸ್ಟ್ ಯಾವಾಗಲೂ ರಶ್ಶೇ ಇರುತ್ತೆ. ಇದು ಇವಾಗಲೂ ರಶ್ ಇದೆ. ಎಷ್ಟು ರಶ್ ಇದೆ. ಆಫ್ ಕೈಮಾ ಕೊಡಿ. ಚಿಕನ್ ಪ್ಲೇಟ್ ಕೊಡಿ. ಹೌದು ಸರ್, ಹೌದು. ಹಾಂ, ಪರ್ವತ ಹೋಟೆಲ್ಲಿ 25 ಏನು ಪತ್ಪಣ ಅಂತ. ಹಾಂ, 2 ರೈಸು, ಹಾಫ್ ಕೈಮಾ, ಹಾಫ್ ಬೋಟಿ, 210. ಇಬ್ಬರಿಗೆ 210 ರೂಪಾಯಿ ಅಷ್ಟೇ. ಎಷ್ಟು ಸಖತ್ತಾಗಿತ್ತು ಅಂದರೆ ಟೇಸ್ಟು. ಕಮ್ಮಿ ದುಡ್ಡಲ್ಲಿ ಒಳ್ಳೆ ಟೇಸ್ಟು ನಾನ್ ವೆಜ್ ಬೇಕು ಅಂದರೆ ನಾಟಿ ಸ್ಟೈಲು ಇಲ್ಲಿಗೆ ಬನ್ನಿ. ಚಾಮುಂಡೇಶ್ವರಿ ಮೆಸ್ ಅಂತ, ಈ ಜಯನಗರ ರೈಲ್ವೆ ಗೇಟ್ ಇದೆಯಲ್ಲ, ಆ ಜಂಕ್ಷನ್ನಲ್ಲಿ ಕಾರ್ನರಲ್ಲಿ ಬರುತ್ತೆ. ಈಗ ಇನ್ನೂ ಹೋಟೆಲ್ ತೋರಿಸ್ತಾ ಇರ್ತೀನಿ, ಹಿಡನ್ ಪ್ಲೇಸಸ್ಸು, ಡೆಲಿವರಿ ಬಾಯ್ಸು ಎಲ್ಲಿ ತಿಂತಾರೆ ಆ ಹೋಟೆಲ್ಗಳು ತೋರಿಸ್ತೀನಿ ನಾನು. ನಾವೆಲ್ಲ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗೆಲ್ಲ ಹೋಗೋದೇ ಇಲ್ಲ. ನಾವು ಹೋಗೋ ರೆಸ್ಟೋರೆಂಟ್ಗಳು ಆನ್ಲೈನಲ್ಲೂ ಸಿಗೋಲ್ಲ. ಊಟ ಮಾಡ್ಕೊಬಂದ್ಮೇಲೆ 7ನೇ ಆರ್ಡ್ರು ಅಸೈನ್ ಆಗಿದೆ, ಇಟ್ಟಿಗೆಗೂಡು. ಒಂದು ಆರ್ಡ್ರು ಡೆಲಿವರಿ ಕೊಟ್ಬಿಟ್ಟು ಬರೋಣ. ಥ್ಯಾಂಕ್ ಯು ಸರ್. ಆರ್ಡರ್ಸ್ ಇರಲಿಲ್ಲ ಗೈಸ್, ವೆಯ್ಟ್ ಮಾಡಿ ಸಾಕಾಗೋಯ್ತು. 2 ಗಂಟೆಗೆ ಲಾಸ್ಟ್ ಆರ್ಡ್ರ್ ಬಂದಿದ್ದು, ಇವಾಗ ಆಲ್ಮೋಸ್ಟ್ 4 ಗಂಟೆ ಆಗ್ತಾ ಬಂತು, ಆರ್ಡ್ರೇ ಬರಲಿಲ್ಲ. ಅದಕ್ಕೆ ಮನೆಗೆ ಬಂದೆ, ರೆಸ್ಟ್ ಮಾಡಿಕೊಂಡು ಮತ್ತೆ ಸಂಜೆ ಹೋಗ್ತೀನಿ. 6 ಗಂಟೆ ಒಳಗೆ ಹೋಗಬೇಕು. ಸಿಗೋಣ ಸಂಜೆ. ರೆಸ್ಟ್ ಮಾಡಿಕೊಂಡು ಬಂದೆ ಗಾಯ್ಸ್. ಟೈಮ್ ಬಂದು 6:15 ಆಗಿದೆ. ಲಾಗಿನ್ ಮಾಡೋಣ. ಏನು ಇಷ್ಟೊಂದು ಇಂಟ್ರೆಸ್ಟಿಂಗಾಗಿ ನೋಡ್ತಾ ಇದೆ, ಫಿಶಸ್ಸು ಅಂತ ನೋಡ್ತಾ ಇದ್ದೀರಾ? ನೋಡಿ ಇಲ್ಲಿ ರೆಸ್ಟ್ ಮಾಡ್ಕೊಂಡು ಬಂದಮೇಲೆ ಫಸ್ಟ್ ಆರ್ಡ್ರು ಅಸೈನ್ ಆಗಿದೆ. 8ನೇ ಆರ್ಡ್ರ್ ಇದು.
ಇನ್ನೂ 9 ಆರ್ಡ್ರು ಡೆಲಿವರಿ ಮಾಡ್ಬೇಕು. ಇದು ಮಾಡಿದ್ಮೇಲೆ ಥ್ಯಾಂಕ್ ಯು ಸರ್. ಇನ್ನೊಂದು ಆರ್ಡ್ರ್ ಬಂದಿದೆ, ಹೋಗಿ ಪಿಕ್ ಮಾಡೋಣ. 9ನೇ ಆರ್ಡ್ರು ಡೆಲಿವರಿ ಮಾಡಿದ್ದೀನಿ ಇವಾಗ. ಸರಸ್ವತಿಪುರಮ್ಗಿತ್ತು ಆರ್ಡರು, 20 ರೂಪಾಯಿದು. 10ನೇ ಆರ್ಡ್ರು ಇವಾಗ ಬಂದಿದೆ ಗೈಸ್. ಟೈಮ್ ಬಂದು 7:40 ಆಗಿದೆ. ಆರ್ಡ್ರೇ ಬರ್ತಾ ಇಲ್ಲ. ಇವತ್ತು ಒಂದು ಸ್ಲ್ಯಾಬ್ ಕಂಪ್ಲೀಟ್ ಮಾಡ್ತೀನೋ ಅಂತಲೇ ಡೌಟ್ ಆಗಿದೆ. ನೋಡೋಣ. 10ನೇ ಆರ್ಡರು ಸರಸ್ವತಿಪುರಮ್ಗೆ. ಥ್ಯಾಂಕ್ ಯು. 11ನೇ ಆರ್ಡರ್ ಬಂದಿದೆ. ಇಲ್ಲೇ ಲೋಕಲ್ 15 ರೂಪಾಯಿಗೆ. 5 ಮಿನಿಟ್ಸಲ್ಲಿ ಡೆಲಿವರಿ ಮಾಡಿಬಿಡೋಣ. ಇದು ಇಲ್ಲ ಕರೆಕ್ಟ್ ಇದೆ ಮೇಡಮ್ ಲೊಕೇಶನ್. ನನಗೆ ಎಲ್ಲೆಲ್ಲ ತೋರಿಸ್ತಾರೆ. ಹೌದೌದು, ಥ್ಯಾಂಕ್ ಯು ಮೇಡಮ್. ಆರ್ಡ್ರು ಬರ್ತಿದೆ, ಬಟ್ ಏನೋ ಆ್ಯಪ್ ವರ್ಕೇ ಆಗ್ತಿಲ್ಲ. ಸ್ವಿಗ್ಗಿ ಆ್ಯಪು ಹೆವಿ ಗ್ಲಿಚಸ್ ಇದೆ. 12ನೇ ಆರ್ಡ್ರು ಡೆಲಿವರಿ ಕೊಟ್ಟ ತಕ್ಷಣವೇ ಬಂದಿದೆ. ಬೇಗ ಡೆಲಿವರಿ ಮಾಡೋಣ. ಮೈಸೂರು ಝೂ ಹತ್ರ. ಥ್ಯಾಂಕ್ ಯು ಮೇಡಮ್. 234 ರೂಪೀಸ್ ಕ್ಯಾಶ್ ಆನ್ ಡೆಲಿವರಿ ಇತ್ತು. 13ನೇ ಆರ್ಡ್ರು ಸದರ್ನ್ ಸ್ಟಾರ್ ಹೋಟೆಲ್ಗೆ. ಬೇಗ ಬರ್ತಾಯಿದೆ ಆರ್ಡರ್. ಸರ್ ಒಳಗೆ ಎಂಟ್ರಿ ಇಲ್ಲ ಸರ್, ಪಾರ್ಕಿಂಗ್ ಹತ್ರ ಇದ್ದೀನಿ. ಪಾರ್ಕಿಂಗ್ ಅಷ್ಟೇ ಎಂಟ್ರಿ ನಮಗೆ. ದೊಡ್ಡ ಹೋಟೆಲ್ಗಳಲ್ಲೆಲ್ಲ ಎಂಟ್ರಿನೇ ಇಲ್ಲ ನಮಗೆ. ಓಕೆ, ನಮಗೂ ಅದು ಒಳ್ಳೆಯದೇ. ಅವರೇ ಬಂದು ಕಲೆಕ್ಟ್ ಮಾಡ್ತಾರೆ. ಆಯ್ತೀರಾ ಸರ್? 229. ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇನ್ನು 4 ಆರ್ಡರ್ ಬೇಕು ಫಸ್ಟ್ ಲ್ಯಾಬ್ಗೆ. ಟೈಮ್ ಬಂದು 8:40 ಆಗಿದೆ. ಮೇ ಬಿ ಆಗುತ್ತೆ. ಫಸ್ಟ್ ಲ್ಯಾಬ್ ಅಂತೂ ಕನ್ಫರ್ಮ್ ಆಗುತ್ತೆ. 2 ಟ್ರೈ ಮಾಡೋಣ. ಸ್ವಿಗ್ಗಿಯಿಂದ. ಹಾಂ, ಇನ್ಸ್ಟಾಮಾರ್ಟಿಂದ ನೋಡ್ತೀನಿ. 3 ರೂಪೀಸ್ ಕೊಡ್ಬೇಕು ನೀವೇ. 3 ರೂಪೀಸ್ ಇದೆಯಾ ಚೇಂಜು? ಓಕೆ, ಥ್ಯಾಂಕ್ ಯು. 3 ರೂಪೀಸ್ ಇಲ್ಲಂತೆ ಚೇಂಜ್. ಇನ್ನೊಂದು ಆರ್ಡ್ರ್ ಬಂದಿದೆ, ಅಕ್ಸೆಪ್ಟ್ ಮಾಡೋಣ. ಟೈಮ್ ಬಂದು 9:34. ಈ ಅಪಾರ್ಟ್ಮೆಂಟ್ಗೆ ಮುಂಚೆ ಬಂದಿದೆ. ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಲಾಟ್ ನಂಬರ್ 21ಕ್ಕೆ. ಸ್ವಿಗ್ಗಿಯಿಂದ. ಥ್ಯಾಂಕ್ ಯು. ನೋಡಿ, ಒಂದು ಥ್ಯಾಂಕ್ಸ್ ಇಲ್ಲ. ಎಲ್ಲೆಲ್ಲಿಂದ ಬರ್ತಾರೆ ಇವರೆಲ್ಲ. ಈ ಅಪಾರ್ಟ್ಮೆಂಟಲ್ಲಿ ಏನೂ ಗೊತ್ತಿಲ್ಲ. ಒಂದು ಥ್ಯಾಂಕ್ಸ್ ಹೇಳಲ್ಲ, ಏನಿಲ್ಲ. ಬಟ್ ಓಕೆ, ಮುಂಚೆನೇ ಹೇಳಿದ್ನಲ್ಲ, ನಮಗೆಲ್ಲ ಇದು ಅಭ್ಯಾಸ ಆಗಿಬಿಟ್ಟಿದೆ. ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟು. ಇನ್ನೊಂದು ಆರ್ಡ್ರ್ ಬಂದಿದೆ, ಅಕ್ಸೆಪ್ಟ್ ಮಾಡೋಣ. ಟೈಮ್ ಬಂದು 9:34. ಆರ್ಡ್ರು ಏನಿದೆ ನೋಡಿ, ಪ್ರೋಟೀನ್ ಪೌಡರು. ಕಸ್ಟಮರ್ ಹತ್ರ OTP ಇಸ್ಕೊಂಡು ಡೆಲಿವರಿ ಅಪ್ಡೇಟ್ ಮಾಡಬೇಕು. ಮಿಸ್ಸಾಗಿ ಬೇರೆಯವ್ರಿಗೆ ಡೆಲಿವರಿ ಮಾಡಬಾರ್ದು ಅಂತ ಈ ಥರ. 8420. ಹಾಂ, ಹೋಗಿದೆ. ಥ್ಯಾಂಕ್ ಯು. ಇನ್ನೊಂದು ಆರ್ಡ್ರು ಬೇಕು ಫಸ್ಟ್ ಲ್ಯಾಬ್ಗೆ. ಟೈಮು 9:40 ಆಗಿದೆ. ಸಂಜೆ ಮೇಲೆ ಆರ್ಡ್ರ್ ಪಿಕಪ್ ಆಗಿದೆ. ಮಧ್ಯಾಹ್ನ 1 ಅವರ್ 2 ಅವರ್ ಆದರೂ ಆರ್ಡ್ರೇ ಬರಲಿಲ್ಲ. ಬೇಜಾರಾಗಿ ಮನೆಗೆ ಹೋಗ್ಬಿಟ್ಟಿದೆ. 17ನೇ ಆರ್ಡ್ರ್ ಬಂದಿದೆ. ಟೈಮ್ ಬಂದು 9:44. ಇವತ್ತು ಮತ್ತೆ ಇನ್ನೊಂದು ಫೋನ್ ಡೆಲಿವರಿ ಬಂದಿದೆ. ಈ ಫೋನ್ ಬಂದ್ಬಿಟ್ಟು ಪೋಕೋ C75. ನೆನ್ನೆನೂ ಕೂಡ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M35 ಫೋನ್ ಬಂದಿತ್ತು. ಇದನ್ನು ಡೆಲಿವರಿ ಕೊಡೋಣ. ಸ್ವಲ್ಪ ಸೇಫಾಗಿ ಹ್ಯಾಂಡಲ್ ಮಾಡಬೇಕು ಇದನ್ನು. ಚಪ್ರಿ ನನ್ನ ಮಕ್ಕಳು ನೋಡಿ. ಫೋನ್ ಡೆಲಿವರಿ ಸ್ವಲ್ಪ ತಲೆನೋವು ಕೆಲಸ. ಏನಕ್ಕಂದರೆ ಓಪನ್ ಮಾಡಿ ಇಲ್ಲಾಂದರೆ ಡೆಲಿವರಿ ತೊಗೊಳ್ಳಲ್ಲ ಆ ಥರ ಎಲ್ಲ ಹೇಳಿದ್ರೆ ಕ್ಯಾನ್ಸಲ್ ಆದರೆ ಸುಮ್ಮನೆ ನಮಗೆ ಲಾಸ್ ಆಗುತ್ತೆ. ಬೆಳಗ್ಗೆನೂ ಇದೇ ಕಸ್ಟಮರ್ಗೆ ಡೆಲಿವರಿ ಕೊಟ್ಟಿದ್ದೆ. ಹಲೋ, ಸ್ವಿಗ್ಗಿಯಿಂದ ಸರ್? ಓಕೆ ಸರ್.
ಕೋಡ್ ಬಂದಿದೆ ನೋಡಿ, 9827. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸದ್ಯ ಕಸ್ಟಮರ್ ಏನು ಓಪನ್ ಡೆಲಿವರಿ ಏನು ಕೇಳಲಿಲ್ಲ. ನಿನ್ನೆ ಏನಕ್ಕೆ ಓಪನ್ ಮಾಡಿ ತೋರಿಸಿದ್ದು ಕಸ್ಟಮರ್ಗೆ ಅಂದರೆ, ಪಾಪ ಅವರು ಬೇರೆ ಕಡೆ ಇದ್ದರು, ಇವರು ಈಸ್ಕೊಂಡವರು ಸ್ವಲ್ಪ ವಯಸ್ಸಾಗಿತ್ತಲ್ಲ, ಅವ್ರಿಗೆ ಗೊತ್ತಾಗಲ್ಲ ಅಷ್ಟು ಅದರಲ್ಲಿ ಫೋನ್ ಇದೆಯಾ ಏನು ಅಂತ ಗೊತ್ತಾಗಲ್ಲ. ಅದಕ್ಕೇ ಸ್ವಲ್ಪ ಓಪನ್ ಮಾಡಿ ತೋರಿಸ್ದೆ. ಡೆಲಿವರಿ ಅಪ್ಡೇಟ್ ಆದಮೇಲೆ ಓಪನ್ ಮಾಡಿ ತೋರಿಸಿದ್ದೆ ನಿನ್ನೆ. ಡೆಲಿವರಿ ಆಗದೇ ನಾವು ಓಪನ್ನೇ ಮಾಡೋಂಗಿಲ್ಲ ಫೋನ್. ಇವರು ಅಕಸ್ಮಾತ್ ಏನಾದರೂ ಓಪನ್ ಮಾಡಿ ತೋರಿಸಿ ಅಂತ ಹೇಳಿದರೆ ಫಸ್ಟು ಡೆಲಿವರಿ ತೊಗೊಳ್ಳಿ, ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಅಂತಲೇ ಹೇಳ್ತಿದ್ದೆ. ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಇತ್ತು ಫೋನಲ್ಲಿ ಅಂದರೆ ನಾನೇ ಕಂಪ್ಲೇಂಟ್ ಮಾಡಿಕೊಡ್ತಿದ್ದೆ. ಅದು ಆ್ಯಕ್ಚುಲಿ ಈಸಿ ಕಂಪ್ಲೇಂಟ್ ಮಾಡೋದು, ರಿಟರ್ನ್ ಮಾಡೋದು ಈಸಿನೇ. ನಿಮಗೇನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಇಮಿಡಿಯೇಟ್ ರಿಟರ್ನ್ ಇರುತ್ತೆ, ಇಲ್ಲ ಬೇರೆ ಪೀಸ್ ಇದ್ದರೆ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ ಅವರೇ. ಸೊ ನೋ ಪ್ರಾಬ್ಲಮ್ ಆ್ಯಕ್ಚುಲಿ. ಟೈಮ್ ಬಂದು 10 ಗಂಟೆ ಆಯಿತು. ಹೊಟ್ಟೆ ತುಂಬ ಹಸಿತಿದೆ. ಊಟ ಅಂತೂ ಮಾಡೋಕ್ಕಾಗಲ್ಲ ಇವಾಗ. ಆಚೆನ ಅಷ್ಟು ನಾನು ತಿನ್ನಲ್ಲ. ಇವಾಗ ಚುರುಮುರಿ ತಿನ್ನೋಣ ಅಂತ ಬರ್ತಾ ಇದ್ದೀನಿ. ನೋಡಿದ್ರೆ ಕ್ಲೋಸ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಕೇಳೋಣ ಒಂದ್ಸಲ. ಅಣ್ಣ ಕ್ಲೋಸ್ ಆಗಿದೆ. ಆ ಪ್ಲೇಸ್ ಯಾವುದು ಅಂತ ನೀವು ಮೈಸೂರವ್ರು ಆಗಿದ್ದರೆ ಡೆಫಿನೆಟ್ಲಿ ಗೊತ್ತಾಗಿರುತ್ತೆ ಯಾವುದು ಅಂತ. ಸಕ್ಕದಾಗಿ ಮಾಡ್ತಾರೆ ಅಲ್ಲಿ ಚುರುಮುರಿ. ಅದು ಬಲ್ಲಾಳ್ ಸರ್ಕಲ್ ಹತ್ರ ಇರೋದು. ಥ್ಯಾಂಕ್ ಯು. 19ನೇ ಆರ್ಡ್ರು ಮಂಡಿ ಮಾಲ್ಗೆ. ಸೊ ಇದೊಂದು ಬ್ಯಾಗ್ ರಿಟರ್ನ್ ಕೊಡಬೇಕಿತ್ತು, ಕೊಟ್ಬಿಡೋಣ ಇಲ್ಲ. ಧನ್ಯವಾದಗಳು. ಇಲ್ಲ, ಮಂಡಿಗೆ ಆರ್ಡ್ರು, ಕ್ಯಾಶ್ ಆನ್ ಡೆಲಿವರಿ. ಫೋನ್ ಮಾಡ್ಕೋಬೇಕಿಲ್ಲೇ. ಮಂಡಿ ಮಾಲ್ಗೆ ಲೇಟ್ ನೈಟು ಕ್ಯಾಶ್ ಆನ್ ಡೆಲಿವರಿ ಏನಾರು ಬಿದ್ದರೆ ಆರ್ಡರು, ಎಲ್ಲ ಹುಡುಗರು ಭಯ ಆಗುತ್ತೆ. ಯಾಕಂದರೆ ಫೇಕ್ ಆರ್ಡ್ರ್ ಜಾಸ್ತಿ ಅಲ್ಲೇ ಬರೋದು. ಏನೇನೋ ಸ್ಕ್ಯಾಮ್ ಮಾಡಿದ್ದಾರೆ ನಮ್ಮ ಹುಡುಗರಿಗೆ ಅಂತೂ ಮಂಡಿ ಮಾಲದಲ್ಲಿ. ಅದಕ್ಕೆ ಅಲ್ಲಿಗೆ ಆರ್ಡ್ರ್ ಬಿದ್ದರೆ ಹೆದರ್ಕೋತಾರೆ ಹುಡುಗರು. ಸದ್ಯ ಕಸ್ಟಮರು ಫೋನ್ ರೆಸ್ಪಾಂಡ್ ಮಾಡಿದ್ರು, ಬರ್ತಾ ಇದ್ದಾರೆ. 116 116. ಥ್ಯಾಂಕ್ ಯು ಸರ್. ಮಂಡಿ ಮಾಲ್ಗೆ ಕ್ಯಾಶ್ ಆನ್ ಡೆಲಿವರಿ ಬಂದರೆ ನಮ್ಮ ಹುಡುಗರು ಏನಕ್ಕೆ ಗಾಬರಿ ಆಯ್ತಾರೆ ಅಂದರೆ, ಒಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ. 6 ಮಂತ್ಸ್ ಹಿಂದೆ ಮಂಡಿ ಮಾಲದಿಂದ ಒಂದು ಗ್ಯಾಂಗು ಸರ್ರಿಗೆ ಸ್ಕ್ಯಾಮ್ ಮಾಡಿತ್ತು ನಮ್ಮ ಹುಡುಗರಿಗೆ. ಇಲ್ಲಾಂದರೆ ಒಂದು 6-7 ಸಾವಿರ ರೂಪಾಯಿ ಸ್ಕ್ಯಾಮ್ ಮಾಡಿತ್ತು. ಹೆಂಗೆ ಅಂದರೆ ಲೇಟ್ ನೈಟು, ಯಾವಾಗಲೂ ಲೇಟ್ ನೈಟಲ್ಲೇ ಆರ್ಡ್ರ್ ಮಾಡ್ತಿದ್ರು. ನಮ್ಮ ಇನ್ಸ್ಟಾಮೆಂಟಲ್ಲಿ ಸಿಗರೇಟ್ ಎಲ್ಲ ಸಿಗುತ್ತಲ್ಲ, ಒಂದು 4-5 ಪ್ಯಾಕು ಸಿಗರೇಟ್ ಆರ್ಡ್ರ್ ಮಾಡ್ತಿದ್ರು. ಕ್ಯಾಶ್ ಆನ್ ಡೆಲಿವರಿನೇ ಮಾಡ್ತಿದ್ರು ಎವ್ರಿ ಟೈಮು. ಹೋದಾಗ ಆನ್ಲೈನ್ ಪೇಮೆಂಟ್ ಮಾಡ್ತಿದ್ರು. ಬಟ್ ಆನ್ಲೈನ್ ಪೇಮೆಂಟು ನಮ್ಮ ಹುಡುಗರಿಗೆ ಬರ್ತಿರಲಿಲ್ಲ. ಅದು ಏನಕ್ಕೆ ಅಂದರೆ ಆ ಟೈಮಲ್ಲಿ ಫೇಕು ಫೋನ್ಪೇ ಎಲ್ಲ ನಡೀತಿತ್ತಲ್ಲ, ಅದರಿಂದ ಸ್ಕ್ಯಾನ್ ಮಾಡಿ ಕಳಿಸ್ತಾಯಿದ್ರು ಆ ಫೋನ್ಪೇಯಿಂದ. ಬಟ್ ನಮ್ಮ ಹುಡುಗರಿಗೆ ದುಡ್ಡು ಬರ್ತಾ ಇರಲಿಲ್ಲ. ಕೇಳೋ ಅಷ್ಟರಲ್ಲಿ ಅವರು ಐಟಮ್ ಎತ್ಕೊಂಡು ಓಡೋಗ್ಬಿಡ್ತಿದ್ರು, ಇಲ್ಲ ಅರ್ಜೆಂಟಲ್ಲಿ ಹೋಗ್ಬಿಡ್ತಿದ್ರು. ಒಂದು 5-6 ಹುಡುಗರಿಗೆ ಈ ಥರ ಸ್ಕ್ಯಾಮ್ ಮಾಡಿದರು. ಆಮೇಲೆ 6ನೇ ಆರ್ಡ್ರಿಗೋ 7ನೇ ಆರ್ಡ್ರಿಗೆ ನಮ್ಮ ಹುಡುಗರಿಗೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿತ್ತು ಈ ಥರ ಮಂಡಿ ಮಾಲದಲ್ಲಿ ಮೋಸ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಆವಾಗ ಲೇಟ್ ನೈಟಲ್ಲಿ ಇದೇ ಥರ ಒಂದು ಆರ್ಡ್ರ್ ಬಂತು. ಆರ್ಡ್ರಿಗೆ ಒಂದು 3-4 ಜನ ಹುಡುಗರು ಡೆಲಿವರಿ ಮಾಡೋಕ್ಕೆ ಹೋದರು ಅದೇ ಆರ್ಡ್ರನ್ನ. ಆ ಟೈಮಲ್ಲಿ ಹುಡುಗ ಹೆಂಗೆ ಸಿಗಾಕೊಂಡಿದ್ದಾನೆ ಅಂದರೆ, ಅವ್ರ ಮನೆ ಅಡ್ರೆಸ್ಗೆ ಆರ್ಡ್ರ್ ಮಾಡಿದ್ದಾನೆ. ಬಟ್ ಅಡ್ರೆಸ್ ಕೊಟ್ಟಿಲ್ಲ, ಲೊಕೇಶನ್ ಕೊಟ್ಟಿದ್ದಾನೆ. ಗೊತ್ತಾಗಿದೆ ಇವ್ರಿಗೆ ಇವನೇ ಸ್ಕ್ಯಾಮ್ ಮಾಡಿರೋದಂತ. ಹಿಡಿಯೋಕ್ಕೆ ಹೋದಾಗ ಅವನು ಮನೆ ಮೇಲೆ ವಾಟರ್ ಟ್ಯಾಂಕ್ ಇರುತ್ತಲ್ಲ, ಆ ವಾಟರ್ ಟ್ಯಾಂಕ್ ಒಳಗೆ ಔಸ್ಕೊಂಡು ಕೂತಿದ್ದ. ಆ ವಿಡಿಯೋ ಹಾಕ್ತೀನಿ ನೋಡಿ ಇಲ್ಲಿ. ಇವನ್ ಗೊತ್ತಾ ಸರ್ ನಿಮ್ಗೆ? ಹೆಂಗೆ ಹೇಳ್ಕೊ ಬಂದಿದ್ದಾರೆ ಅವನಿಗೆ. ಅದಕ್ಕೇ ಮಂಡಿ ಮಾಲ್ಗೆ ಏನಾದರೂ ಆರ್ಡ್ರ್ ಬಿದ್ದರೆ ಕ್ಯಾಶ್ ಆನ್ ಡೆಲಿವರಿ ಲೈಟ್ ನೈಟು ಅಂದರೆ ಫುಲ್ ಗಾಬರಿ ಆಗಿಬಿಡ್ತಾರೆ ನಮ್ಮ ಹುಡುಗರಂತೂ, ಇನ್ಕ್ಲೂಡಿಂಗ್ ನನಗೂ ಗಾಬರಿ ಆಗುತ್ತೆ. ಏನಕ್ಕೆ ಅಂದರೆ ಮಂಡಿ ಮಾಲದಲ್ಲಿ ಎಲ್ಲರೂ ಸ್ಕ್ಯಾಮ್ ಮಾಡ್ತಾರೆ ಅಂತ ಹೇಳಲ್ಲ ನಾನು, ಬಟ್ ಸ್ಕ್ಯಾಮ್ ಆಗಿರೋದ್ರಲ್ಲೆಲ್ಲ ಮಂಡಿ ಮಾಲದಲ್ಲೇ ಆಗಿರೋದು. ಅಮೌಂಟ್ ಡೆಪಾಸಿಟ್ ಮಾಡಬೇಕು, ಮಾಡೋಣ. ಅವಾಗ ಡೆಪಾಸಿಟ್ ಮಾಡ್ಕೋತಾ ಇರಬೇಕು. ಇವತ್ತಷ್ಟು ಕ್ಯಾಶ್ ಆನ್ ಡೆಲಿವರಿ ಬಂದಿಲ್ಲ, ನಿನ್ನೆ ಕ್ಯಾಶ್ನ ಡೆಪಾಸಿಟ್ ಮಾಡ್ತಾ ಇದ್ದೀನಿ. 2 ನೋಟ್ ರಿಜೆಕ್ಟ್ ಆಗಿದೆ.
20ನೇ ಆರ್ಡರು ಮೌಂಟೇನ್ ವ್ಯೂ ಅಪಾರ್ಟ್ಮೆಂಟಿಗೆ. ಸದ್ಯ ಇಲ್ಲೇ ವೆಯ್ಟ್ ಮಾಡ್ತಿದ್ದಾರೆ ಕಸ್ಟಮರ್. ಅವ್ರು ವೆಯ್ಟ್ ಮಾಡ್ತಿಲ್ಲ ಅಂದ್ರೂ ಆ್ಯಕ್ಚುಲಿ ಇಲ್ಲೇ ಗೇಟ್ ಹತ್ರನೇ ಡ್ರಾಪ್ ಮಾಡಿಬಿಟ್ಟು ಹೋಗ್ಬೇಕಿತ್ತು. ಏನಕ್ಕಂದರೆ ಲೇಟ್ ನೈಟಲ್ಲಿ ಅಪಾರ್ಟ್ಮೆಂಟಿಗೆ ಎಂಟ್ರಿ ಇರೋಲ್ಲ. ಸೊ 21ನೇ ಆರ್ಡ್ರ್ ಬಂದಿದೆ ಗೈಸ್. ಟೈಮ್ ಬಂದು 11:15. ಥ್ಯಾಂಕ್ ಯು ಸರ್. ಸಾರಿ ಲೇಟ್ ಆಯಿತು ಅಂತ ಸಾರಿ ಕೇಳಿದ್ದಾರೆ ಕಸ್ಟಮರು. ನೋಡಿ ಹಿಂಗೆಲ್ಲ ಇರ್ತಾರೆ ಕೆಲವರು, ಥ್ಯಾಂಕ್ಸೇ ಹೇಳಲ್ಲ. 21 ಆರ್ಡ್ರು ಕಂಪ್ಲೀಟ್ ಆಗಿದೆ ಇವತ್ತು. ಅರ್ನಿಂಗ್ಸ್ ಬಂದು 596 ರುಪೀಸ್ ಆಗಿದೆ. 300 ರೂಪಾಯಿ ಇನ್ಸೆಂಟಿವ್ ಬರುತ್ತೆ, ಪ್ಲಸ್ ಅರ್ನಿಂಗ್ಸು 600 ರೂಪಾಯಿ ಅಂತಲೇ ಇಟ್ಕೊಳ್ಳೋಣ. 300 ಪ್ಲಸ್ 600 900 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಟೈಮ್ ಬಂದು ಇವಾಗ 11:26 11:15 ಆಗಿದೆ. ಹೋಗೋಣ. ಇನ್ನೊಂದು ಸ್ಲ್ಯಾಬ್ ಕಂಪ್ಲೀಟ್ ಮಾಡಬೇಕು ಅಂದರೆ ಇನ್ನೂ ಲೇಟ್ ಆಗುತ್ತೆ. ಮೇ ಬಿ 1 ಗಂಟೆನೇ ಆಗಿಬಿಡುತ್ತೆ. ಆರ್ಡ್ರ್ ಬಿದ್ದಿಲ್ಲ ಅಂದರೆ ಸುಮ್ಮನೆ ಕಷ್ಟ. ಇನ್ನೂ ಲೇಟ್ ಆದರೂ ಆಗ್ಬೋದು. ಇನ್ನೊಂದು ಸ್ಲ್ಯಾಬ್ ಕಂಪ್ಲೀಟ್ ಮಾಡಬೇಕಂದ್ರೆ 5 ಆರ್ಡ್ರು ಡೆಲಿವರ್ ಮಾಡಬೇಕಾಗುತ್ತೆ. ಸೊ ಬೇಡ, ಹೋಗೋಣ ಮನೆಗೆ. ನಾಳೆ ಸ್ವಲ್ಪ ಬೇಗ ಬರೋಕ್ಕೆ ಟ್ರೈ ಮಾಡ್ತೀನಿ. ನಾಳೆ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನು ಇಂಪ್ರೂವ್ ಮಾಡ್ಬೋದು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಇದೇ ಥರ ವೀಡಿಯೋಸು ಮಾಡೋಕ್ಕೆ ನನಗೂ ಹೆಲ್ಪ್ ಆಗುತ್ತೆ. ಸೊ ಸಿಗೋಣ ನಾಳೆ. ಬಾಯ್, ಗುಡ್ ನೈಟ್.